ಹಾಯ್ ವೆಲ್ಕಮ್ ಬ್ಯಾಕ್ ಟು ರಾಧಾ ಶಿವಾಜಿ ಲಾಗ್. ಇವತ್ತು ನಮ್ಮ ಸಿಸ್ಟರ್ ಮ್ಯಾರೇಜ್ಗೆ ಹೋಗ್ತಿದ್ದಾಳೆ. ಸೊ ಅವಳಿಗೆ ನನ್ನ ಹತ್ರ ಇರೋ ಪ್ರಾಡಕ್ಟಲ್ಲೇ ಹೇಗೆ ಮೇಕಪ್ ಮಾಡ್ತಿದ್ದೀನಿ ಸಿಂಪಲ್ ಆಗಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಮೊದಲು ಫೇಸ್ನ ನೀಟಾಗಿ ಕ್ಲಿನ್ಸರ್ ಮಾಡಿಕೊಂಡೆ. ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಕಲರ್ ಕರೆಕ್ಟರ್ನ ನೀಟಾಗಿ ಅಪ್ಲೈ ಮಾಡಿ ಡಾರ್ಕ್ ಸರ್ಕಲ್ ಎಲ್ಲಿರುತ್ತೋ ಅಲ್ಲಿ ಕಲರ್ ಕರೆಕ್ಟರು ಮತ್ತು ಕನ್ಸೀಲರ್ನ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಫೌಂಡೇಶನ್ಗೆ ನಾನು 1 ಡ್ರಾಪ್ ಗ್ರಿಪ್ ಪ್ರೈಮರ್ನ ಮಿಕ್ಸ್ ಮಾಡಿ ನೀಟಾಗಿ ಅಪ್ಲೈ ಮಾಡಿ ವೆಟ್ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಸೆಟ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ಫೌಂಡೇಶನ್ನು. ನೆಕ್ಸ್ಟು ಹೈಲೈಟ್ಗೋಸ್ಕರ ಸ್ಟ್ರೋಕ್ ಕ್ರೀಮ್ನು ಸಹ ಹಾಕ್ತಿದ್ದೀನಿ. ನೆಕ್ಸ್ಟ್ ಈಗ ಲೂಸ್ ಪೌಡರ್ನ ಅಪ್ಲೈ ಮಾಡ್ತಿದ್ದೀನಿ. ನೀಟಾಗಿ ಲೂಸ್ ಪೌಡರ್ನ ಅಪ್ಲೈ ಆದಮೇಲೆ ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್ನು ಸಹ ಯೂಸ್ ಮಾಡ್ತಿದ್ದೀನಿ. ಈಗ ಐ ಮೇಕಪ್ ಮಾಡ್ತಿದ್ದೀನಿ. ಐ ಮೇಕಪ್ಗೆ ಮೊದಲು ನೀಟಾಗಿ ಐಲೈನರ್ನ ಹಾಕ್ಕೊಳ್ತಿದ್ದೀನಿ. ಐಲೈನರ್ನ ಸ್ವಲ್ಪ ಡಾರ್ಕ್ ಆಗಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಲುಕ್ ಆಗಿರುತ್ತೆ. ನೆಕ್ಸ್ಟ್ ಐಬ್ರೋನು ಸಹ ನೀಟಾಗಿ ಫಿಲ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಮಸ್ಕಾರ ಹಾಕಿ ಕಾಜಲ್ ಅಪ್ಲೈ ಮಾಡೋದ್ರಿಂದ ಐ ಮೇಕಪ್ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ಬ್ಲಷ್ನ ಅಪ್ಲೈ ಮಾಡ್ತಿದ್ದೀನಿ. ಹೈಲೈಟ್ ಆಗಿ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಲಿಪ್ ಲೈನರ್ನ ಹಾಕಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀನಿ. ಲಿಪ್ ಲೈನರ್ ಹಾಕಿ ಲಿಪ್ಸ್ಟಿಕ್ ಹಾಕೋದ್ರಿಂದ ಲಿಪ್ಸ್ಟಿಕ್ ಸೆಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹೈಲೈಟರ್ ಆಗಿ ಬ್ಲಷ್ನ ಹಾಕ್ತಿದ್ದೀನಿ. ನೆಕ್ಸ್ಟ್ ಸೆಟ್ಟಿಂಗ್ ಸ್ಪ್ರೇ ಮಾಡಿ ಮೇಕಪ್ನ ಎಂಡ್ ಮಾಡಿದೆ. ಈಗ ಸ್ಯಾರಿ ಡ್ರಾಪಿಂಗ್ ಮಾಡಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಸಿಸ್ಟರು ಕಮೆಂಟ್ ಮಾಡಿ.